ಶೀಟು ಇದನ್ನು ನಾವು ರೆಫರೆನ್ಸ್ಗೋಸ್ಕರ ಪಂಚಾಯತ್ ಆಫೀಸ್ಗೆ ಕಳಿಸ್ತೀವಿ. ಅವ್ರು ನಮಗೆ ಒರಿಜಿನಲ್ ಕಾಪಿ ಕೊಡ್ತಾರೆ. ಮತ್ತು ನಾವು ಪೇಷಂಟ್ ಅಟೆಂಡರ್ ಹತ್ರ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡ್ಕೋಬೇಕು. ಆಧಾರ್ ಕಾರ್ಡು ಕಲರ್ ಜೆರಾಕ್ಸ್ ಇರಬೇಕು, ಫ್ರಂಟ್ ಆ್ಯಂಡ್ ಬ್ಯಾಕು ಕ್ಲಿಯರಾಗಿರಬೇಕು. ನೆಕ್ಸ್ಟು ನಾನು ಇದನ್ನು ಪಿಂಕ್ ಶೀಟ್ನ ಯಾವ ಥರ ಬರೆಯೋದಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಜನನ ದಿನಾಂಕ ಅಂತ ಇದೆಯಲ್ಲ, ಇಲ್ಲಿ ಡೇಟ್ ಆಫ್ ಬರ್ತ್ ಬರೀಬೇಕು ಬೇಬಿದು. ಮತ್ತು ಲಿಂಗ ಅಂತ ಇದೆಯಲ್ಲ, ಇಲ್ಲಿ ಮೇಲ್ ಆರ್ ಫಿಮೇಲ್. ಬೇಬಿ ಮೇಲ್ ಇದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲು. ಶಿಶುವಿನ ಹೆಸರು ಇದ್ದರೆ ಅಂದರೆ ಬೇಬಿ ಹೆಸರು ಏನಾದರೂ ಇಟ್ಟಿದ್ರೆ ಹೆಸರು ಮೆನ್ಷನ್ ಮಾಡಬೇಕು. ತಂದೆಯ ಹೆಸರು ಅಂತ ಇದೆಯಲ್ಲ, ಇಲ್ಲಿ ಫಾದರ್ ನೇಮ್ ಬರೀಬೇಕು. ನೆಕ್ಸ್ಟು ಆಧಾರ್ ನಂಬರ್ ಬರೀಬೇಕು ಬಾಕ್ಸಲ್ಲಿ. ತಾಯಿ ಹೆಸರು ಅಂತ ಇದೆಯಲ್ಲ, ಇಲ್ಲಿ ಮದರ್ ನೇಮ್ ಬರೀಬೇಕು. ನೆಕ್ಸ್ಟು ಬಾಕ್ಸಲ್ಲಿ ಆಧಾರ್ ಕಾರ್ಡ್ ನಂಬರ್ ಬರೀಬೇಕು. ನೆಕ್ಸ್ಟ್ ಜನನ ಸಮಯದಲ್ಲಿ ತಾಯಿಯ ವಿಳಾಸ ಅಂತ ಇದೆಯಲ್ಲ, ಅವರು ಪ್ರೆಸೆಂಟ್ ಅಡ್ರೆಸ್ ಯಾವ ಊರಲ್ಲಿದ್ದಾರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಕಾಯಂ ವಿಳಾಸ ಅಂದರೆ ಅವ್ರದ್ದು ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಜನನದ ಸ್ಥಳ ಅಂತ ಇದೆಯಲ್ಲ, ಇಲ್ಲಿ ಸಂಸ್ಥೆಯ ಅಥವಾ ಆಸ್ಪತ್ರೆ ಅಂದರೆ ನಮ್ಮ ಹಾಸ್ಪಿಟಲ್ ಹೆಸರು ನಾವು ಇಲ್ಲಿ ಬರೀಬೇಕು. ಮತ್ತು ಹಾಸ್ಪಿಟಲ್ದು ಶೀಲ್ ಹಾಕ್ಸ್ಕೋಬೇಕು. ನೆಕ್ಸ್ಟು ಮಾಹಿತಿದಾರರ ಹೆಸರು ಅಂತ ಇದೆಯಲ್ಲ, ಇಲ್ಲಿ ಪೇಷಂಟ್ ಅಟೆಂಡರ್ ಹೆಸರು ಬರೀಬೇಕಿಲ್ಲಿ. ಮತ್ತು ಇಲ್ಲಿ ಮಾಹಿತಿದಾರರ ಸಹಿ ಅಥವಾ ಎಡಗೈ ಹೆಬ್ಬಟ್ಟಿನ ಗುರುತು ಅಂದರೆ ಅವ್ರದ್ದು ಪೇಷಂಟ್ ಅಟೆಂಡರ್ದು ಸೈನ್ ತೊಗೋಬೇಕಿಲ್ಲಿ. ನೆಕ್ಸ್ಟು ತಾಯಿಯ ವಾಸಸ್ಥಳ ಅಥವಾ ಪಟ್ಟಣ ಅಥವಾ ಗ್ರಾಮ ಅಂತ ಇದೆಯಲ್ಲ, ಇಲ್ಲಿ ಸಿಟಿ ಯಾವ ಸಿಟಿಯಲ್ಲಿದ್ದಾರೆ ಆ ಸಿಟಿ ನೇಮ್ನ ಇಲ್ಲಿ ಬರೀಬೇಕು. ನೆಕ್ಸ್ಟು ಅದು ಪಟ್ಟಣವೇ ಅಥವಾ ಗ್ರಾಮವೇ ಅಂದರೆ ಪಟ್ಟಣ ಇದ್ದರೆ ಪಟ್ಟಣ ಮೆನ್ಷನ್ ಮಾಡಬೇಕು, ಗ್ರಾಮ ಇದ್ದರೆ ಗ್ರಾಮ ಮೆನ್ಷನ್ ಮಾಡಬೇಕು. ತಾಲೂಕಿನ ಹೆಸರು ಯಾವ ತಾಲೂಕಲ್ಲಿದ್ದಾರೆ ಆ ತಾಲೂಕನ್ನ ಮೆನ್ಷನ್ ಮಾಡಬೇಕು. ಜಿಲ್ಲೆ ಹೆಸರು ಡಿಸ್ಟಿಕ್ ಹೆಸರು ಬರೀಬೇಕು. ಮತ್ತು ರಾಜ್ಯದ ಹೆಸರು ಯಾವ ಸ್ಟೇಟಲ್ಲಿದ್ದಾರೆ ಆ ಸ್ಟೇಟ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ಕುಟುಂಬದ ಧರ್ಮ ಅಂತಿದೆಯಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಿದೆ. ಹಿಂದೂ ಇದ್ದರೆ ಹಿಂದೂ, ಮುಸ್ಲಿಂ ಇದ್ದರೆ ಮುಸ್ಲಿಂ ಮೆನ್ಷನ್ ಮಾಡಬೇಕು. ತಂದೆಯ ವಿದ್ಯಾರ್ಥಿ ಮಟ್ಟ ಅಂತ ಇದೆಯಲ್ಲ, ತಂದೆಯ ಎಜುಕೇಷನ್ ಮೆನ್ಷನ್ ಮಾಡಬೇಕು. ಏನು ಓದಿದ್ದಾರೆ ಆ ಎಜುಕೇಷನ್ ಮೆನ್ಷನ್ ಮಾಡಬೇಕು. ತಾಯಿಯ ಎಜುಕೇಷನು ಮೆನ್ಷನ್ ಮಾಡಬೇಕು. ತಂದೆಯ ಉದ್ಯೋಗ ಅಂದರೆ ಏನು ಜಾಬ್ ಮಾಡ್ತಾರೆ ಅದನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟು ತಾಯಿ ಉದ್ಯೋಗ, ಮದರ್ ಏನು ಕೆಲಸ ಮಾಡ್ತಾರೆ ಅದನ್ನು ಜಾಬ್ನು ಬರೀಬೇಕು. ನೆಕ್ಸ್ಟು ವಿವಾಹ ಕಾಲಕ್ಕೆ ತಾಯಿಯ ವಯಸ್ಸು ಅಂದರೆ ಇಲ್ಲಿ ಮದುವೆ ಆದಾಗ ಮ್ಯಾರೇಜ್ ಏಜ್ ಎಷ್ಟಿತ್ತು ಅದನ್ನು ಮೆನ್ಷನ್ ಮಾಡಬೇಕು. ಈ ಹೆರಿಗೆ ಸಮಯದಲ್ಲಿ ತಾಯಿಯ ವಯಸ್ಸು ಅಂದರೆ ಡೆಲಿವರಿ ಟೈಮು, ಡೆಲಿವರಿ ಡೇಟ್ನ, ಡೆಲಿವರಿ ಏಜ್ ಅದನ್ನು ಮೆನ್ಷನ್ ಮಾಡಬೇಕಿಲ್ಲಿ. ನೆಕ್ಸ್ಟು ಈ ಮಗುವನ್ನು ಸೇರಿಸಿದಂತೆ ಇಲ್ಲಿಯವರೆಗೂ ತಾಯಿಯ ಸಜೀವವಾಗಿ ಜನಿಸಿದ ಮಕ್ಕಳ ಸಂಖ್ಯೆ ಅಂದರೆ ಪ್ರೆಸೆಂಟ್ ಬೇಬಿ ಡೆಲಿವರ್ ಆಗಿದ್ದು ಹಿಡಿದು ಎಷ್ಟು ಬೇಬೀಸ್ ಇದ್ದಾವೆ ಅದನ್ನು ಮೆನ್ಷನ್ ಮಾಡಬೇಕಿಲ್ಲಿ. ಇಲ್ಲಿ ಪ್ರಸವ ಸಮಯದಲ್ಲಿ ವೈದ್ಯಕೀಯ ಆರೈಕೆ ಅಂದರೆ ಇದನ್ನು ಮೆನ್ಷನ್ ಮಾಡಬೇಕು. ಶಾಸಕ, ಖಾಸಗಿ ಅಥವಾ ಸರ್ಕಾರೇತರ ಇದನ್ನು ನಾವು ಇಲ್ಲಿ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಸಹಜ ಅಂದರೆ ನಾರ್ಮಲ್ ಡೆಲಿವರಿ, ಶಸ್ತ್ರಚಿಕಿತ್ಸೆ ಅಂದರೆ ಸಿಸರಿಯನ್ನು. ನಾವಿಲ್ಲಿ ನಾರ್ಮಲ್ ಅಂದರೆ ನಾರ್ಮಲ್ ಮೆನ್ಷನ್ ಮಾಡಬೇಕು. ಸಿ-ಸೆಕ್ಷನ್ ಇದೆ ಸಿ-ಸೆಕ್ಷನ್ ಮೆನ್ಷನ್ ಮಾಡಬೇಕು. ಜನಿಸಿದಾಗ ತೂಕ ಅಂತಿದೆಯಲ್ಲ, ಎಷ್ಟು kg ಇದೆ ಬೇಬಿ ಆ kg ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಗರ್ಭಧಾರಣೆ ಕಾಲಾವಧಿ ಎಷ್ಟು 39 ವೀಕ್ಸಾ ಇಲ್ಲ 40 ವೀಕ್ಸಾ ಅದನ್ನು ಮೆನ್ಷನ್ ಮಾಡಬೇಕಿಲ್ಲಿ ಅಷ್ಟೇ. ಫ್ರಂಟ್ ಪೇಜು ಇಲ್ಲಿ ಏನು ಮೆನ್ಷನ್ ಮಾಡ್ಬೇಕಂದ್ರೆ ಬೇಬಿ ಆಫ್ ಅಂತ ಮೆನ್ಷನ್ ಮಾಡಬೇಕು. ಅಂದರೆ ಮದರ್ ನೇಮ್ ಬೇಬಿ ಆಫ್ ಅಂತ ಮೆನ್ಷನ್ ಮಾಡಿ, ಮೇಲಿದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲ್ ಅಂತ ಮೆನ್ಷನ್ ಮಾಡಬೇಕು. ಇಲ್ಲಿ 8 ಅಂತ ಇದೆಯಲ್ಲ, ಇಲ್ಲಿ ಗೀತಾ ಹಾಸ್ಪಿಟ್ಲ್ ಅಂತ ಮೆನ್ಷನ್ ಮಾಡಬೇಕು. ಆನ್ ಅಂತ ಇದೆಯಲ್ಲ, ಯಾವ ಡೇಟ್ಗೆ ಡೆಲಿವರಿ ಆಗಿದೆ ಆ ಡೇಟ್ನ. 8 ಅಂತ ಇದೆಯಲ್ಲ ಟೈಮಿಂಗ್ ಹಾಕಬೇಕು. ಇಲ್ಲಿ ವೇಟ್ ಅಂತ ಇದೆಯಲ್ಲ ಬೇಬಿ ವೇಟು. ಇಲ್ಲಿ 2 ಪೇರೆಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಮದರ್ ನೇಮು ಇಲ್ಲಿ ಫಾದರ್ ನೇಮು ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕವಿತಾ ಮ್ಯಾಮ್ ಶೀಲು ಮತ್ತು ಸೈನ್ ಹಾಕ್ಸ್ಕೋಬೇಕು. ಅದಾದಮೇಲೆ ಪಂಚಾಯತ್ ಆಫೀಸ್ಗೆ ಕಳಿಸ್ಬೇಕು.